ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ BS ನಾಗಿನಿ ನಾರಾಯಣರವರೇ, ದ ಡೋನರ್ ಟ್ರಸ್ಟಿ ಚೇರ್ಪರ್ಸನ್ ಆಫ್ BMSCET, ಡಾಕ್ಟರ್ P ದಯಾನಂದ ಪೈ ಅವರ ಅಂಶಪಾಲರಾದಂತಹ ಭೀಮಶಾ ಆರ್ಯಾರವರೇ, ಡೈರೆಕ್ಟರ್ ಅವರೇ, ನನ್ನ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಸಂಗಪ್ಪನವರೇ, ಈ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಮೊದಲನೇದಾಗಿ ಈ ಐಡಿಯಾ ಲ್ಯಾಬನ್ನು ತರಲು ಅನುವು ಮಾಡಿಕೊಟ್ಟಂತಹ ಮ್ಯಾನೇಜ್ಮೆಂಟ್ನ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಅತ್ಯಂತ ಜರೂರತ್ತಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ಇವತ್ತು ಸ್ಕಿಲ್ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿರಲಿ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಸ್ಕಿಲ್ಗೆ ಒತ್ತು ಕೊಟ್ಟಿದ್ದಾರೆ, ಅದರ ಕಾರಣ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಕಿಲ್ ಎಕ್ಸ್ಪೋಜರ್ ಕೊಡಬೇಕು ಅಂತೇಳಿ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ BMS ಎಜುಕೇಷನ್ ಟ್ರಸ್ಟನ್ನು ನನ್ನ ಅನೇಕ ಭಾಷಣಗಳಲ್ಲಿ ಈ ರಾಜ್ಯ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ ಟೆಕ್ನಿಕಲ್ ಎಜುಕೇಷನಲ್ಲಿ. ಕಾರಣ ಈ ದೇಶಕ್ಕೆ ಸೆಲ್ಫ್ ಫೈನಾನ್ಸಿಂಗ್ ನಲ್ಲಿ ಪ್ರೊಫೆಷನಲ್ ಎಜುಕೇಷನ್ ನಡೆಸ್ಕೊಡ್ಬೋದು ಅಂತೇಳಿ ದೇಶಕ್ಕೆ ಮಾದರಿಯಾದಂತಹ ಕಾಲೇಜು ಇದು ಮೊದಲಿಗೆ. ಯಾಕೆಂದರೆ ಈ ಕಾಲೇಜೇ ಶುರುವಾಗಿದ್ದು, ನಾನು ಇದನ್ನು ಬಹುಶಃ ಅನೇಕ ಬಾರಿ ನನ್ನ ಭಾಷೆಗಳನ್ನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ. ಅದು ನಮ್ಮ ರಾಜ್ಯದಲ್ಲಿರ್ಬೋದು, ಹೊರಗಡೆ ಇರ್ಬೋದು. ಕಾರಣ ನಾವು ಇಡೀ ದೇಶಕ್ಕೆ ಇವತ್ತು ಎಲ್ಲದರಲ್ಲೂ ಅನೇಕದರಲ್ಲಿ ಮೊದಲಿಗರಾಗಿದ್ದೇವೆ. ಆ ಇಂಜಿನಿಯರಿಂಗ್ ಎಜುಕೇಷನ್ ಅನ್ನೋದು ಅಥವಾ ಪ್ರೊಫೆಷನಲ್ ಎಜುಕೇಷನ್ ಅನ್ನೋದನ್ನು ಸೆಲ್ಫ್ ಫೈನಾನ್ಸಿಂಗ್ ಸ್ಕೀಮ್ನ ಅಡಿಯಲ್ಲಿ ನಡೆಸ್ಕೊಡ್ಬೋದು ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತಹ ಮೊದಲನೇ ಇಂಜಿನಿಯರಿಂಗ್ ಕಾಲೇಜು ಇದು. ಅದಕ್ಕೆ ತಾವೆಲ್ಲ ಜೋರು ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಮ್ಯಾನೇಜ್ಮೆಂಟನ್ನು, ಯಾರು BM ಶ್ರೀನಿವಾಸ ನಾಯರ್ ಇರ್ಬೋದು ಅಥವಾ BS ನಾರಾಯಣರವರು ಇರ್ಬೋದು, ಈ ಭದ್ರ ಬುನಾದಿಯನ್ನು ಹಾಕ್ಕೊಟ್ರು ಈ ವಿಶ್ವವಿದ್ಯಾಲಯ, ಈ ಕಾಲೇಜಿಗೆ. ಬಹುಶಃ ನನಗೆ ಭೀಮಶಾ ಅವ್ರಿಗೆ ಹೇಳ್ತಿದ್ರು 100% ಅಡ್ಮಿಷನ್ನು ಮುಗಿದೋಯ್ತು, ಅಡ್ಮಿಷನ್ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೆ, ಬಹುಶಃ ಇದಕ್ಕೆ ಬುನಾದಿಯನ್ನು ಹಾಕಿದಂಥ ಅವರ ಮನಸ್ಸಿದಲ್ಲ, ಅದು ಭಾಳ ವಿಶಾಲವಾದ ಮನಸ್ಸಿತ್ತು ಅವ್ರಿಗೆ. ಏನೋ ಒಂದು ಈ ದೇಶಕ್ಕೆ ನಮ್ಮಿಂದ ಒಂದಷ್ಟು ಕೊಡುಗೆ ಆಗಬೇಕು, ನಮ್ಮ ಕಾಲೇಜಿನಿಂದ ಒಂದಷ್ಟು ಇಂಜಿನಿಯರ್ಗಳನ್ನು ದೇಶಕ್ಕೆ ಮತ್ತು ರಾಷ್ಟ್ರಕ್ಕೆ ಮತ್ತು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂತೇಳಿ ಏನು ಅವರ ಆಸೆಗಳು ಇಟ್ಕೊಂಡಿದ್ರು, ಅದು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅವತ್ತು ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದಾಗ ಬಹುಶಃ ಇಷ್ಟು ವಿದ್ಯಾರ್ಥಿಗಳ ಕನಸನ್ನು ಅವ್ರು ಕಂಡಿರಲಿಲ್ಲ ಅನಿಸುತ್ತೆ. ಆದರೆ ಇವತ್ತು ಅದೇ ಕಾಲೇಜು ಇವತ್ತು ಭಾಳ ಬೃಹದಾಕಾರವಾಗಿ ಬೆಳೆದು 14,000 ವಿದ್ಯಾರ್ಥಿಗಳಿರುವಂತಹ ಕಾಲೇಜು, ಏಕೈಕ ಕಾಲೇಜು ಇದು ಇಡೀ ರಾಜ್ಯಕ್ಕೆ ನಂಬರ್ 1 ಕಾಲೇಜು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀವಿ.